ಭಾರತ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಪ್ರಪಂಚಕ್ಕೆ. ಆಪರೇಷನ್ ಕಿಲ್ಲರ್ ಮೂಲಕ 3 ಉಗ್ರರು ಫಿನಿಶ್ ಆಗಿದ್ದಾರೆ. ಚೀನಾ ನಿರ್ಮಿತ ಸ್ಫೋಟಕಗಳು ಕೂಡ ವಶಕ್ಕೆ ಪಡೆಯಲಾಗಿದೆ. ಪ್ರಪಂಚಕ್ಕೆ ಹೇಳ್ತಾ ಇದೆ ಭಾರತ ಆಟೋಮ್ಯಾಟಿಕ್ ಗನ್ ರೈಫಲ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದೆ. ನೋಡಿ, ಚೀನಾ ಹೇಳೋದು ಹೇಗೆ ಪ್ರಪಂಚಕ್ಕೆ, ಆದರೆ ಮಾಡೋದು ಏನು ಕಂತ್ರಿ ಕೆಲಸ ಅಂತ ಹೇಳಿ. ಅಲ್ಟ್ರಾಸೆಟ್ ಡಿವೈಸ್ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸಿಮ್ಲೆಸ್ ಡಿವೈಸ್ ಅನ್ನ ವಶಪಡಿಸಿಕೊಂಡಿದೆ ಸೇನೆ. ನೋಡಿ ಎಂತ ಕಂತ್ರಿ ಕೆಲಸ ಮಾಡುತ್ತೆ. ಇವುಗಳನ್ನೆಲ್ಲ ಸರಬರಾಜು ಮಾಡಿದೆ ಚೀನಾ. ಪಹಲ್ಗಾಮ್ ದಾಳಿ ಮಾದರಿಯ ಕಮ್ಯುನಿಕೇಶನ್ ಡಿವೈಸ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. 3 AK-47, 3 ಹ್ಯಾಂಡ್ ಗ್ರೆನೇಡ್ಗಳು ಜೊತೆಗೆ ಬುಲೆಟ್ಗಳು ಇವೆಲ್ಲವೂ ಕೂಡ ಲಭ್ಯವಾಗಿದೆ. ಅದೃಶ್ಯವನ್ನು ನೋಡ್ತಾ ಇದ್ರೆ ಗ್ರೆನೇಡ್ಗಳಿರುವಂಥದ್ದು, ವಾಕಿ ಟಾಕಿಗಳಿದ್ದಾವೆ, ರೈಫಲ್ಸ್ಗಳಿದ್ದಾವೆ. ಈ ರೀತಿ ಶಸ್ತ್ರಾಸ್ತ್ರಗಳು ಇವೆಲ್ಲವೂ ಕೂಡ ಈಗ ಚೀನಾ ಮೇಡ್ ಅಂತ ಹೇಳ್ತಾ ಇದ್ದಾರೆ. ಚೈನಾ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಹೇಗೆ ಸಿಗುತ್ತೆ ಇದು? ಹಾಗೆ ಎಲ್ಲಾದರೂ ಬೇರೆ ಕಡೆಗೆ ಸಿಗಬೇಕಾಗಿತ್ತಲ್ಲ, ಭಾರತದ ಇಂಡಿಯನ್ ಮೇಡ್ ಅನ್ನುವಂಥದ್ದನ್ನು. ಯಾಕೆ ಚೈನಾ ಮೇಡಲ್ಲಿ ಸಿಗುತ್ತೆ? ಯಾವನು ಬೇಕಾದರೂ ಅವ್ರು ಖರೀದಿ ಮಾಡ್ತಾನೆ, ಯಾವನು ಬೇಕಾದರೂ ಅವರು ಪ್ರೋತ್ಸಾಹ ಕೊಡ್ತಾರೆ ಉಗ್ರರಿಗೆ. ಪ್ರಪಂಚಕ್ಕೆ ಮಾತ್ರ ನಾವು ಉಗ್ರರ ವಿರುದ್ಧ ಹೋರಾಟ ಅಂತ ಹೇಳುತ್ತೆ ಅದು. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಚೈನಾ ಎಂಥ ಕಂತ್ರಿ ಕೆಲಸ ಮಾಡುತ್ತೆ, ಪ್ರಪಂಚಕ್ಕೆ ಹೇಳ್ಕೊಳ್ಳುವಂಥದ್ದು ನಾವು ಉಗ್ರರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡುವಂಥ ಚೈನಾ, ಉಗ್ರರಿಗೆ ಸಿಗುವಂಥದ್ದು ಎಲ್ಲವೂ ಕೂಡ ಚೈನಾ ಮೇಡೆ ಅತಿ ಹೆಚ್ಚಾಗಿ. ಹೇಗೆ ಸಪ್ಲೈ ಆಗಿಬಿಡುತ್ತೆ ಹಾಗಿದ್ದಾಗ? ಚೈನಾ ಇದರಲ್ಲಿ ಕುತಂತ್ರಿ ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ವಾ ಪವಿತ್ರ? ಹೌದು, ಚೈನಾ ಕುತಂತ್ರಿ ಅನ್ನುವಂಥದ್ದು, ಅದರಲ್ಲೂ ಕೂಡ ಭಯೋತ್ಪಾದನೆಯ ರಾಷ್ಟ್ರ ಪಾಕ್ನ ಬೆನ್ನಿಗೆ ಹೇಗೆ ನಿಂತಿದೆ ಅನ್ನುವಂಥದ್ದನ್ನ ನಿನ್ನೆ ಕೂಡ ಸೇನೆ ಅದನ್ನ ಸಾಕ್ಷಿ ಸಮೇತ ಇಟ್ಟಿದೆ. ಚೈನಾದ ಕ್ಷಿಪಣಿಯನ್ನ ಯಾವ ರೀತಿ ಸೇನೆ ಉಡಾಯಿಸಿದೆ ಅನ್ನುವಂತಹ ಒಂದು ಫೋಟೋ ಸಾಕ್ಷಿಯನ್ನ ಕೂಡ ಇಟ್ಟಿದೆ. ಇನ್ನು ಆಪರೇಷನ್ ಕೆಲ್ಲಾರ್ ಹೆಸರಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಸರ್ಚ್ ಆಪರೇಷನ್ ನಡೆಯಿತು. ಗುಪ್ತಚರ ಇಲಾಖೆಯ ಮಾಹಿತಿ, ಪಕ್ಕಾ ಮಾಹಿತಿಯ ಜೊತೆಗೆ ಇವತ್ತು ಭದ್ರತಾ ಪಡೆಗಳು ಬೆಳಗ್ಗಿನಿಂದಲೂ ಕೂಡ ಸೌತ್ ಕಾಶ್ಮೀರದ ಭಾಗದಲ್ಲಿ, ಕೆಲ್ಲಾರ್ ಭಾಗದಲ್ಲಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಆಪರೇಷನ್ ಅನ್ನ ನಡೆಸಿದ್ವು. ಅದರಲ್ಲಿ ಈಗ 3 ಲಷ್ಕರ್ ನಂಟಿರುವಂತಹ ಉಗ್ರರು ಹತರಾಗಿದ್ದಾರೆ. ಅದರಲ್ಲಿ 2 ಐಡೆಂಟಿಫಿಕೇಶನ್ ಸಿಕ್ಕಿದೆ, ಶಾಹಿದ್ ಹಾಗೂ ಶಫಿ, ಹಾಗೂ ಇನ್ನೊಬ್ಬರ ಐಡೆಂಟಿಫಿಕೇಶನ್ಗಾಗಿ ಇನ್ನೊಬ್ಬ ಉಗ್ರನನ್ನ ಐಡೆಂಟಿಫಿಕೇಶನ್ಗಾಗಿ ನೋಡ್ತಾ ಇದ್ದಾರೆ. ಅದನ್ನ ಚಹರೆ, ಯಾರು, ಎಲ್ಲಿ ಅವನು, ಏನು ಅನ್ನುವಂಥದ್ದು. ಆದರೆ ಒಂದು ಸ್ಪಷ್ಟವಾಗಿದೆ, ಲಷ್ಕರ್ ಉಗ್ರರು ಜೊತೆಗೆ ಅವರಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇತ್ತು. ಮೊನ್ನೆ ಪಹಲ್ಗಾಮ್ನ ವಿಚಾರದಲ್ಲೂ ಕೂಡ ಅಷ್ಟೇ, ಅವರ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇತ್ತು. ಜೊತೆಗೆ ಸಂವಹನಕ್ಕಾಗಿ ತುಂಬಾ ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇವತ್ತು ಮಗದೊಂದು ಸಾಕ್ಷಿ ಸಿಕ್ಕಿದೆ, ಚೀನಾ ಮೇಡ್ ಇರುವಂತಹ ಬಹುತೇಕ ಶಸ್ತ್ರಾಸ್ತ್ರಗಳನ್ನ ಈ ಉಗ್ರರು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಪಾಕ್ನ ಕುತಂತ್ರದ ಜೊತೆಗೆ ಚೀನಾ ಯಾವ ರೀತಿ ಕುತಂತ್ರವನ್ನ ಮಾಡ್ತಾ ಇದೆ, ಇದು ಭಯೋತ್ಪಾದನೆಗೆ ನೇರವಾಗಿ ಕೊಡ್ತಾ ಇರುವಂತಹ ಬೆಂಬಲ ಅದು. ಸೊ ಹಾಗಾಗಿ ಮಗದೊಮ್ಮೆ ಜಗಜ್ಜಾಹೀರಾಗಿದೆ. ಆದ್ರೆ ಭಾರತ ಎಷ್ಟರ ಮಟ್ಟಿಗೆ ಉತ್ತರವನ್ನ ಕೊಟ್ಟಿದೆ ಅಂದ್ರೆ, ಅರುಣ್, ಆ ಫೋಟೋವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಉಗ್ರರನ್ನ ಯಾವ ರೀತಿ ಸಂಹಾರವನ್ನ ಮಾಡ್ತೀವಿ, ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲೇ ಅವರ ರುಂಡವನ್ನ ಚೆಂಡಾಡ್ಬಿಟ್ಟಿದ್ದಾರೆ. ಆ ಫೋಟೋದಲ್ಲಿ ನೋಡ್ತಾ ಇದ್ರೆ ಅವರ ತಲೆ ಛಿದ್ರವಾಗಿದೆ, ಒಬ್ಬ ಉಗ್ರನ ಕಣ್ಣುಗಳನ್ನ ಛಿದ್ರ ಮಾಡಿದ್ದಾರೆ, ಇಡೀ ಬಾಡಿ ಛಿದ್ರವಾಗಿದೆ. ಸೊ ಈ ರೀತಿಯ ಫೋಟೋಗಳನ್ನ ನೋಡ್ತಾ ಇದ್ರೆ ಉಗ್ರರಿಗೆ ಹೇಗ್ ಪಾಠ ಕಲಿಸ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ರಕ್ತಕ್ಕೆ ರಕ್ತ ಅನ್ನುವಂಥದ್ದನ್ನ ಉಗ್ರರಿಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಜೊತೆಗೆ ಉಗ್ರರನ್ನ ಹುಡುಕಿ ಕೊಲ್ತೀವಿ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಭಾರತ ನೀಡಿದೆ. ಅದರ ಪಾರ್ಟ್ ಆಗಿ ಈಗ ನಡೀತಾ ಇರುವಂತಹ ಆಪರೇಷನ್. ಹಾಗಾಗಿ ಪಹಲ್ಗಾಮ್ ದುರಂತಕ್ಕೂ ಈ ಉಗ್ರರಿಗೂ ಯಾವ ರೀತಿ ನಂಟಿದೆ ಏನು ಅನ್ನುವಂಥದ್ದು ನೋಡಬೇಕು. ಈ ಉಗ್ರರ ಹಿಸ್ಟ್ರಿಯನ್ನ ತೆಗೆದುಕೊಂಡ್ರೆ ಅವರಿಗೆ ಬೇರೆ ಬೇರೆ ವಿಧ್ವಂಸಕ ಘಟನೆಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈ ಪಹಲ್ಗಾಮ್ ದುರಂತ ಏನಿದೆ ಅದು ಕೇವಲ 4 ಜನ ಉಗ್ರರು ಮಾತ್ರ ಅಲ್ಲ, ಅವರ ಹಿಂದೆ ಅನೇಕ ಉಗ್ರರು ಇದ್ರು ಅನ್ನುವಂತಹ ಮಾಹಿತಿ ಇತ್ತು. ಹಾಗಾಗಿ ಅದರ ತಲಾಶ್ ಕಾರ್ಯವನ್ನ ಮುಂದುವರೆಸಿದೆ ಭದ್ರತಾ ಪಡೆ. ಈಗ 3 ಜನ ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಜೊತೆಗೆ ಆ ಫೋಟೋ ಕೂಡ ರಿಲೀಸ್ ಆಗಿದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಪಹಲ್ಗಾಮ್ ದಾಳಿ ಮಾದರಿ ಶಸ್ತ್ರಾಸ್ತ್ರಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಯಾರು ಸಪೋರ್ಟ್ ಅನ್ನ ಮಾಡಿದ್ರು, ಯಾವ ರೀತಿಯಾಗಿ ಮಾಡಿದ್ರು, ಇವರೇ ಏನಾದರೂ ಆ 4-5 ಜನ ಇದ್ರಲ್ಲ ಅವ್ರಿಗೇನಾದ್ರೂ ಇವರೇ ಹೆಲ್ಪ್ ಮಾಡಿದ್ದ, ಅವರೆಲ್ಲಿದ್ದಾರೆ ಏನು ಅನ್ನುವಂಥದ್ದು ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಬೇಕಾಗಿದೆ. ಸೊ ಸ್ಪಷ್ಟವಾಗಿ ಈಗ ಚಿತ್ರಣ ಸಿಗಬೇಕಾಗಿರುವಂಥದ್ದು, ಪಹಲ್ಗಾಮ್ ದಾಳಿಯನ್ನು ಮಾಡಿದಂಥ ಉಗ್ರರು ಎಲ್ಲಿ, ಅವರೇನಾ ಇವರು ಅಥವಾ ಇವರು ಅವರಲ್ವಾ, ಅವರೆಲ್ಲಿದ್ದಾರೆ, ಇವರು ಅದಕ್ಕೇನಾದರೂ ಸಪ್ಲೈ ಮಾಡ್ತಾ ಇದ್ರಾ? ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಟೆಕ್ನಾಲಜಿಗಳು ಏನೇನಿತ್ತು ಅಲ್ಲಿ, ಸಿಮ್ಲೆಸ್ ಆಗಿರುವಂಥ
ವಾಕಿ ಟಾಕಿಗಳನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು, ಜೊತೆಗೆ ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡಿರೋದು ಎಲ್ಲವೂ ಕೂಡ ಈಗ ಸಿಕ್ಕಿದೆ.